ಓಂ ಶಾಂತಿ. ಇಂದಿನ ದಿನಾಂಕ 23/8/2026. ಪ್ರಾರ್ಥ ಮುರಳಿ ಅವ್ಯಕ್ತ ಬಾಪ್ ದಾದ. ರಿವೈಸ್ 31/3/2011. ಮಧುಬನ. ದೃಢ ಸಂಕಲ್ಪದ ಮೂಲಕ ಟೆನ್ಷನ್ ಫ್ರೀಯ ಉದಾಹರಣೆ ಆಗಿ ಎಲ್ಲರಿಗೆ ಆಧಾರ ಮೂರ್ತಿ ಆಗಿ ಮನ್ಸಾ ಶಕ್ತಿಯ ಮೂಲಕ ದುಃಖಿ ಆತ್ಮರಿಗೆ ಖುಷಿಯ ವರದಾನವನ್ನು ಕೊಡಿ. ಈ ದಿನ ಗ್ರೇಟ್ ಗ್ರ್ಯಾಂಡ್ ಫಾದರ್ ತನ್ನ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವು ಮಕ್ಕಳ ಭಾಗ್ಯದ ರೇಖೆಗಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಬ್ಬರ ಮಸ್ತಕದಿಂದ ಹೊಳೆಯುತ್ತಿರುವ ನಕ್ಷತ್ರದ ಹೊಳಪನ್ನು ನೋಡುತ್ತಿದ್ದಾರೆ. ನಯನಗಳಿಂದ ಸ್ನೇಹದ ರೇಖೆಯನ್ನು ನೋಡುತ್ತಿದ್ದಾರೆ. ಮುಖದಿಂದ ಜ್ಞಾನದ ರೇಖೆಯನ್ನು ನೋಡುತ್ತಿದ್ದಾರೆ. ಹೃದಯದಲ್ಲಿ ಹೃದಯ ರಾಮನ ಲವಲೀನ ರೇಖೆಯನ್ನು ನೋಡುತ್ತಿದ್ದಾರೆ. ಕೈಗಳಲ್ಲಿ ಜ್ಞಾನದ ಖಜಾನೆಗಳ ರೇಖೆಯನ್ನು ನೋಡುತ್ತಿದ್ದಾರೆ. ಪಾದಗಳಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಪದಮದ ರೇಖೆಯನ್ನು ನೋಡುತ್ತಿದ್ದಾರೆ. ಪ್ರತಿಯೊಬ್ಬ ಮಗು ಈ ರೇಖೆಗಳಲ್ಲಿ ನಂಬರ್ ವಾರಾಗಿ ಸಂಪನ್ನರಾಗಿದ್ದಾರೆ. ಇಂತಹ ಭಾಗ್ಯ ತಮ್ಮ ವಿನಃ ಯಾರಿಗೂ ಇಲ್ಲ. ತಮ್ಮ ಇಷ್ಟು ಶ್ರೇಷ್ಠ ಭಾಗ್ಯ ಪ್ರತಿಯೊಬ್ಬ ಮಗುವಿನಿಂದ ಹೊಳೆಯುತ್ತಿರುವುದು ಕಂಡು ಬರುತ್ತಿದೆ. ಮತ್ತೆ ಈ ಭಾಗ್ಯ ಅವಿನಾಶಿ ಆಗಿಬಿಡುತ್ತದೆ. ಏಕೆಂದರೆ ಕೊಡುವವರು ಅವಿನಾಶಿ ತಂದೆ ಆಗಿದ್ದಾರೆ. ಈ ಸಂಗಮ ಯುಗದಲ್ಲೇ ಇಂತಹ ಶ್ರೇಷ್ಠ ಭಾಗ್ಯ ಪ್ರಾಪ್ತಿ ಆಗುತ್ತದೆ. ಯಾವುದು ಭವಿಷ್ಯದಲ್ಲೂ ನಡೆಯುತ್ತಿರುತ್ತದೆ. ಈ ಸಂಗಮ ಯುಗ ಸರ್ವ ಪ್ರಾಪ್ತಿಗಳ ಯುಗವಾಗಿದೆ. ಯಾರು ಎಷ್ಟು ತನ್ನ ಭಾಗ್ಯವನ್ನು ಜಮಾ ಮಾಡಿಕೊಳ್ಳುತ್ತಾರೆ ಅಷ್ಟು ಅನೇಕ ಜನ್ಮಗಳಿಗೆ ಭಾಗ್ಯದ ಫಲ ಸಿಗುತ್ತಿರುತ್ತದೆ. ಈ ಸಂಗಮ ಯುಗದ ಮಹಿಮೆ ತಾವು ಮಕ್ಕಳಿಗಷ್ಟೇ ಗೊತ್ತಿದೆ. ಸಂಗಮ ಯುಗದ ಪ್ರಾಪ್ತಿಗಳು ಇಡೀ ಕಲ್ಪದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಆಗಿದೆ. ಪ್ರತಿಯೊಬ್ಬ ಮಗು ಈ ಸಂಗಮ ಯುಗದ ಪ್ರಾಪ್ತಿಗಳಿಂದ ಎಷ್ಟು ಸಂಪನ್ನರಾಗಿದ್ದಾರೆ ಎಂದು ಬಾಪ್ ದಾದಾರವರು ನೋಡುತ್ತಿದ್ದಾರೆ. ತಾವೆಲ್ಲರೂ ಸಹ ಸರ್ವ ಪ್ರಾಪ್ತಿಗಳ ಅನುಭವದಲ್ಲಿ ಸದಾ ಇರುತ್ತೀರೋ ಅಥವಾ ಕೆಲವೊಮ್ಮೆ ಇರುತ್ತೀರೋ. ಅವಿನಾಶಿ ತಂದೆ ಅಂದಾಗ ಪ್ರಾಪ್ತಿಗಳೂ ಸಹ ಅವಿನಾಶಿಯಾಗಿದೆ. ಬಾಪ್ ದಾದಾರವರು ಪ್ರತಿಯೊಬ್ಬ ಮಗುವನ್ನು ಯಾವ ರೂಪದಲ್ಲಿ ನೋಡಲು ಬಯಸುತ್ತಾರೆ ಗೊತ್ತಿದೆ ಎಲ್ಲವೇ. ಪ್ರತಿಯೊಬ್ಬ ಮಗು ಸ್ವರಾಜ್ಯ ಅಧಿಕಾರಿ ರಾಜ ಆಗಲಿ ಎಂದು ಬಾಪ್ ದಾದಾರವರು ಇದನ್ನೇ ಬಯಸುತ್ತಾರೆ. ಸ್ವಯಂನ ಮೇಲೆ ಅರ್ಥಾತ್ ಕರ್ಮೇಂದ್ರಿಯಗಳ ಮೇಲೆ, ಮನಸ್ಸು ಬುದ್ಧಿ ಸಂಸ್ಕಾರಗಳ ಮೇಲೆ ರಾಜರಾಗಿ ರಾಜ್ಯ ಮಾಡಲಿ. ಭವಿಷ್ಯದಲ್ಲಂತೂ ರಾಜ್ಯ ಅಧಿಕಾರಿ ಆಗುತ್ತೀರಿ. ಆದರೆ ಈಗ ಸ್ವರಾಜ್ಯ ಅಧಿಕಾರಿ ರಾಜ ಆಗಲಿ. ಯಾವುದೇ ಕರ್ಮೇಂದ್ರಿಯಗಳು ತನ್ನ ಕಂಟ್ರೋಲ್ನಲ್ಲಿ ಇರಬೇಕು. ಏಕೆಂದರೆ ತಂದೆಯ ಮೂಲಕ ಸರ್ವ ಶಕ್ತಿಗಳ ಖಜಾನೆ ಪ್ರಾಪ್ತಿ ಆಗಿದೆ. ಅಂದಾಗ ಬಾಪ್ ದಾದಾರವರು ಪ್ರತಿಯೊಬ್ಬ ಮಗುವನ್ನು ಸ್ವರಾಜ್ಯ ಅಧಿಕಾರಿ ರಾಜ ರೂಪದಲ್ಲಿ ನೋಡಲು ಬಯಸುತ್ತಾರೆ. ತಾವೆಲ್ಲರೂ ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಾ. ಮನಸ್ಸು ಬುದ್ಧಿಯ ಮೇಲೆ ರೂಲಿಂಗ್ ಪವರ್, ಕಂಟ್ರೋಲಿಂಗ್ ಪವರ್, ನಿಯಂತ್ರಣ ಮಾಡುವ ಶಕ್ತಿ ಬಂದಿದೆಯೇ? ಅಧೀನತೆ ಇಲ್ಲ ತಾನೇ? ಅಧಿಕಾರಿ ಆಗಿದ್ದೀರಿ. ಬಾಪ್ ದಾದಾರವರನ್ನು ಜೊತೆಯಲ್ಲಿ ಇಟ್ಟುಕೊಂಡಾಗ ಒಂಟಿ ಆಗುವುದಿಲ್ಲ. ತಂದೆಯ ಸದಾ ಜೊತೆಗಾರರನ್ನಾಗಿ ಮಾಡಿಕೊಂಡಾಗ ಮನಸ್ಸು ಬುದ್ಧಿ ಸಂಸ್ಕಾರಗಳು ವಶದಲ್ಲಿ ಇಲ್ಲದೆ ಇರುವ ಯಾವುದೇ ಶಕ್ತಿ ಇರುವುದಿಲ್ಲ. ಆದ್ದರಿಂದ ಬಾಪ್ ದಾದಾ ಶಕ್ತಿಯರಿಗೆ ಸದಾ ಹೇಳುತ್ತಾರೆ, ತಮ್ಮ ಯಾವ ಸ್ವರೂಪ ನೆನಪು ಇಟ್ಟುಕೊಂಡಾಗ ಎಂದೂ ತಂದೆಯ ಜೊತೆಯನ್ನು ಮರೆಯುವುದಿಲ್ಲ. ನಾವು ಶಿವಶಕ್ತಿಯರಾಗಿದ್ದೇವೆ ಎಂಬ ಸ್ವರೂಪ ನೆನಪು ಇಟ್ಟುಕೊಳ್ಳಬೇಕು. ಶಿವ ಮತ್ತು ಶಕ್ತಿ ಜೊತೆಯಲ್ಲೇ ಇದ್ದಾರೆ.
ಈ ಸ್ಮೃತಿ ಮಾಯಾಜೀತರು ಮತ್ತು ಪ್ರಕೃತಿ ಜೀತರನ್ನಾಗಿ ಸ್ವತಃವಾಗಿ ಮಾಡಿಬಿಡುತ್ತದೆ. ಏಕೆಂದರೆ ಬಾಪ್ ದಾದಾರವರು ತಿಳಿಸಿದ್ದರು, ವರ್ತಮಾನ ಸಮಯ ಪ್ರಕೃತಿ ತನ್ನ ಕಾರ್ಯವನ್ನು ಮಾಡುತ್ತಿರುತ್ತದೆ. ಏಕೆಂದರೆ ಪ್ರಕೃತಿಗೂ ಸಹ ಮನುಷ್ಯಾತ್ಮರು ತೊಂದರೆ ಕೊಡುತ್ತಾರೆ. ಅಂದಾಗ ಪ್ರಕೃತಿಯೂ ಸಹ ತೊಂದರೆ ಕೊಡುತ್ತದೆ. ಈಗಿನ ಸಮಯದಲ್ಲಿ ನೋಡುತ್ತಿದ್ದೀರಿ, ಪ್ರಕೃತಿ ಎಲ್ಲಾದರೂ ತನ್ನ ಕಾರ್ಯವನ್ನು ಮಾಡುತ್ತಿರುತ್ತದೆ. ಆದರೆ ತಾವು ಪ್ರಕೃತಿ ಜೀತರಾಗಿ ಪ್ರಕೃತಿಯನ್ನು ಸಹ ಸತೋಪ್ರಧಾನವನ್ನಾಗಿ ಮಾಡುತ್ತಿದ್ದೀರಿ. ಮನುಷ್ಯರಂತೂ ಪ್ರಕೃತಿಯ ಏರುಪೇರನ್ನು ನೋಡಿ ನಾಳೆ ಏನಾಗುತ್ತದೋ ಎಂದು ಭಯಪಡುತ್ತಾರೆ. ಆದರೆ ಒಳ್ಳೆಯದರಲ್ಲಿ ಒಳ್ಳೆಯದು ಆಗುತ್ತದೆ ಎಂದು ತಮಗೆ ಗೊತ್ತಿದೆ. ಏಕೆಂದರೆ ಈಗ ಈ ಸಂಗಮಯುಗ ಸೃಷ್ಟಿ ಚಕ್ರದ ಅಮೃತ ವೇಳೆ ನಡೆಯುತ್ತಿದೆ. ಅಮೃತ ವೇಳೆಯ ನಂತರ ಏನಾಗುತ್ತದೆ? ಬೆಳಗಿನ ಸಮಯ ಇರುತ್ತದೆ. ಅಂಧಕಾರ ಸಮಾಪ್ತಿ ಆಗಿ ಬೆಳಕು ಬಂದು ಬಿಡುತ್ತದೆ. ಅಂದಾಗ ಈಗ ನಮ್ಮ ರಾಜ್ಯ ಸುಖಮಯ ಸಂಸಾರ, ಎಲ್ಲಿ ಪ್ರಕೃತಿಯೂ ಸಹ ಸುಖಮಯವಾಗಿರುತ್ತದೆ. ಅಂತಹ ರಾಜ್ಯ ಬಂದು ಬಿಟ್ಟಿದೆ ಎಂದು ತಮಗೆ ಖುಷಿ ಇದೆ. ಖುಷಿ ಇದೆಯಲ್ಲವೇ? ಯಾವ ರಾಜ್ಯದಲ್ಲಿ ದುಃಖ ಅಶಾಂತಿಯ ಹೆಸರು ಗುರುತು ಇರುವುದಿಲ್ಲ. ಏಕೆಂದರೆ ಈಗ ಸಂಗಮ ಯುಗದಲ್ಲಿ ತಾವು ಪ್ರಕೃತಿ ಜೀತರಾಗುತ್ತಿದ್ದೀರಿ. ಅಂದಾಗ ಎಲ್ಲರಿಗೆ ಖುಷಿ ಇದೆಯಲ್ಲವೇ? ಯಾವುದಕ್ಕೆ ಖುಷಿ ಇದೆ ಹೇಳಿ? ನಮ್ಮ ರಾಜ್ಯ ಬರುವುದಿದೆ. ಈ ಖುಷಿ ಇದೆಯೇ? ಯಾರು ಈ ಖುಷಿಯಲ್ಲಿ ಇರುತ್ತಾರೆ ಅವರು ಕೈ ಎತ್ತಿ. ಬಹಳ ಒಳ್ಳೆಯದು, ತಾವಂತೂ ಖುಷಿಯಾಗಿರುತ್ತೀರಿ. ಇದಕ್ಕಾಗಿ ಶುಭಾಶಯಗಳು. ಆದರೆ ಈ ಖುಷಿ ತಮ್ಮ ಖುಷಿ. ತಮ್ಮ ಸಹೋದರ ಸಹೋದರಿ ಯಾರು ದುಃಖಿ ಅಶಾಂತರಾಗಿದ್ದಾರೆ ಅವರಿಗೆ ತಮ್ಮ ತಂದೆಯ ಮೂಲಕ ತೆಗೆದುಕೊಂಡಿರುವ ಕಿರಣಗಳ ಮೂಲಕ ಖುಷಿಯ ಕಿರಣಗಳನ್ನು ತಲುಪಿಸುತ್ತೀರಾ? ಬಾಪ್ ದಾದಾರವರು ತಿಳಿಸಿದ್ದರು, ಅಂತಹ ಮನ್ಸಾ ಸೇವೆ ಮಾಡಲು ಸಮಯವನ್ನು ಪ್ರತಿಯೊಬ್ಬರೂ ತಮ್ಮ ದಿನಚರಿಯಲ್ಲಿ ಫಿಕ್ಸ್ ಮಾಡಿಕೊಳ್ಳಬೇಕು. ಹೇಗೆ ಬೇರೆ ಕಾರ್ಯಗಳಿಗಾಗಿ ಸಮಯವನ್ನು ಫಿಕ್ಸ್ ಮಾಡಿಕೊಳ್ಳುತ್ತೀರಿ, ಅದೇ ರೀತಿ ತಮ್ಮ ಖುಷಿಯ ಔಷಧಿಯ ಮೂಲಕ ದುಃಖಿ ಆತ್ಮರಿಗೆ ಮನ್ಸಾ ಶಕ್ತಿಯ ಮೂಲಕ ಸ್ವಲ್ಪ ವರದಾನವನ್ನು ಕೊಟ್ಟು ಅವರನ್ನೂ ಸಹ ಖುಷಿ ಪಡಿಸಿ. ಅಂದಾಗ ಯಾರು ತಮ್ಮ ಸಮಯವನ್ನು ಮನ್ಸಾ ಸೇವೆಗಾಗಿ ಫಿಕ್ಸ್ ಮಾಡಿದ್ದಾರೆ ಅವರು ಕೈ ಎತ್ತಿ. ಒಳ್ಳೆಯದು, ಯಾರು ಮಾಡಿಲ್ಲವೋ ಅವರು ಸ್ವಲ್ಪ ಇದ್ದಾರೆ. ಆದರೆ ಮನಸಾ ಸೇವೆಗಾಗಿ ಸಮಯವನ್ನು ಫಿಕ್ಸ್ ಮಾಡಬೇಕು. ಏಕೆಂದರೆ ತಮ್ಮ ಸಹೋದರ ಸಹೋದರಿಯರೇ ಆಗಿದ್ದಾರಲ್ಲವೇ? ಅಂದಾಗ ದಯೆ ಬರುತ್ತದೆ ಎಲ್ಲವೇ? ಅಥವಾ ದಯೆ ಬರುವುದಿಲ್ಲವೋ? ದಯೆ ಬರುತ್ತದೆ ಎಲ್ಲವೇ? ಮತ್ತೆ ಸಂಗಮಯುಗದ ಯಾವುದು ಎರಡು ವಿಶೇಷ ಮಾತುಗಳಿವೆ. ಯಾವುದು ಅಮೂಲ್ಯವಾಗಿದೆ? ಒಂದು ಸಂಕಲ್ಪ ಮತ್ತು ಎರಡನೆಯದು ಸಂಗಮದ ಸಮಯ. ಏಕೆಂದರೆ ಸಂಗಮದ ಸಮಯದಲ್ಲಿ ಒಂದು ಜನ್ಮದಲ್ಲಿ ಅನೇಕ ಜನ್ಮಗಳ ಪ್ರಾರಬ್ಧವನ್ನು ಮಾಡಿಕೊಳ್ಳುವುದನ್ನು ಬಾಪ್ ದಾದಾರವರು ಎಲ್ಲರನ್ನೂ ನೋಡಲು ಬಯಸುತ್ತಾರೆ. ಈಗಿನ ಸಮಯದಲ್ಲಿ ಅನೇಕರಿಗೆ ಅಶುದ್ಧ ಸಂಕಲ್ಪ ಕಡಿಮೆ ನಡೆಯುತ್ತದೆ. ಆದರೆ ವ್ಯರ್ಥ ಸಂಕಲ್ಪ ಬರುತ್ತಾ ಹೋಗುವುದನ್ನು ಬಾಪ್ ದಾದಾರವರು ನೋಡಿದ್ದಾರೆ. ಈ ಒಂದು ಜನ್ಮದ ಮೂಲ್ಯದನುಸಾರವಾಗಿ ಈಗ ವ್ಯರ್ಥ ಸಂಕಲ್ಪ ಸಮಾಪ್ತಿ ಆಗಬೇಕಾಗಿದೆ. ಏಕೆಂದರೆ ಸಂಗಮ ಯುಗದ ಮಹತ್ವದ ಲೆಕ್ಕದಲ್ಲಿ 1 ಸೆಕೆಂಡ್ ಹೆಚ್ಚು ಅಮೂಲ್ಯ ಸಮಯದ ಅಧಿಕಾರವನ್ನು ಕೊಡಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಈ ಎರಡು ಮಾತುಗಳ ಸಮಯ ಮತ್ತು ಸಂಕಲ್ಪದ ಮೂಲ್ಯವನ್ನು ತಿಳಿದು ಸಮಯವನ್ನು ಮತ್ತು ಸಂಕಲ್ಪವನ್ನು ಸಫಲ ಮಾಡಿ ಹೇಗೆ ಸ್ಥೂಲ ಖಜಾನೆಯನ್ನು ಸಫಲ ಮಾಡುತ್ತೀರಿ. ಒಂದು ಜನ್ಮದಲ್ಲಿ ಸಫಲ ಮಾಡುವುದರಿಂದ ಅನೇಕ ಜನ್ಮಗಳು ಅದರ ಪ್ರಾರಬ್ಧ ಜಮಾ ಆಗುತ್ತದೆ ಎಂದು ಗೊತ್ತಿದೆ. ಹಾಗೆ ಈ ಎರಡು ಮಾತುಗಳ ಮೇಲೆ ಅಟೆನ್ಷನ್ ಕೊಟ್ಟು ಸಫಲ ಮಾಡಿ ಸಫಲತಾ ಮೂರ್ತಿಗಳಾಗಿ
ಬಾಪ್ತಾದ ಪ್ರತಿಯೊಬ್ಬ ಮಗುವಿಗೆ ಈ ದಿನ ವಿಶೇಷವಾಗಿ ಒಂದು ವರದಾನವನ್ನು ಕೊಡುತ್ತಿದ್ದಾರೆ. ಪ್ರತಿಯೊಬ್ಬ ಮಗು ಇಂದಿನಿಂದ ತಮ್ಮನ್ನು ಟೆನ್ಷನ್ ಫ್ರೀ ಮಾಡಿಕೊಳ್ಳಲು ಸಾಧ್ಯವೇ? ಇಂದಿನಿಂದ ಅಟೆನ್ಷನ್ ನೋ ಟೆನ್ಷನ್ ಎಂಬ ದೃಢ ಸಂಕಲ್ಪ ಮಾಡಿ. ಬಾಪ್ತಾದ ಮಕ್ಕಳನ್ನು ಟೆನ್ಷನ್ನಲ್ಲಿ ನೋಡಿದಾಗ ಯೋಚನೆ ಮಾಡುತ್ತಾರೆ, ಈಗೀಗ ಈ ಮಗುವಿನ ಫೋಟೋ ತೆಗೆದು ಕಳಿಸಿದಾಗ ಸ್ವಯಂ ನಾನು ಏನಾಗಿ ಬಿಟ್ಟಿದ್ದೇನೆ ಎಂದು ತಿಳಿದುಕೊಳ್ಳುತ್ತಾರೆ. ಬಾಪ್ತಾದ ಜೀತರು ಜಗಜ್ಜೀತರನ್ನಾಗಿ ಮಾಡಲು ಬಯಸುತ್ತಾರೆ. ಟೆನ್ಷನ್ ಯಾವುದರಲ್ಲಿದೆ? ಮನಸ್ಸಿನಲ್ಲಿಯೇ ಬರುತ್ತದೆ ಎಲ್ಲವೇ. ತಾವಂತೂ ರಾಜರಾಗಿದ್ದೀರಿ, ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಿ. ಮನಸ್ಸು ತಮ್ಮದೋ ಅಥವಾ ಮನಸ್ಸು ಮಾಲೀಕ ಆಗಿದೆಯೋ? ತಾವು ಏನು ಹೇಳುತ್ತೀರಿ? ಇಡೀ ದಿನ ನನ್ನ ಮನಸ್ಸು ಎಂದು ಹೇಳುತ್ತೀರಲ್ಲವೇ? ಮಾಲೀಕರಾಗಿಲ್ಲ ತಾನೆ. ಯಾರು ಸಾಹಸ ಇಟ್ಟುಕೊಳ್ಳುತ್ತಾರೆ? ಬಾಪ್ತಾದಾರವರ ವರದಾನ ಸಹಜವಾಗಿ ಸಿಗುತ್ತದೆ, ಆದರೆ ಸ್ವಲ್ಪ ಅಟೆನ್ಷನ್ ಕೊಡಬೇಕಾಗುತ್ತದೆ. ಬಾಪ್ತಾದಾರವರ ವರದಾನದ ಸಹಯೋಗವನ್ನು ಅನುಭವ ಮಾಡಿ ನೋಡಬೇಕು. ಎಲ್ಲರ ಚೆಹರೆ ಯಾವಾಗ ನೋಡಿದರೂ ಹೇಗೆ ಕಾಣಿಸುತ್ತದೆ? ಟೆನ್ಷನ್ ಫ್ರೀ ಕಮಲ ಪುಷ್ಪದ ಸಮಾನ ಅಥವಾ ಅರಳಿರುವ ಗುಲಾಬಿ ಪುಷ್ಪ ಸಮಾನ ಇರಬೇಕು. ಬಾಪ್ತಾದಾರವರು ನೋಡಿದ್ದರು. ಮೊದಲು ಪರ್ಸೆಂಟೇಜ್ ಬರೆಯುವ ಕೆಲಸವನ್ನು ಕೊಟ್ಟಿದ್ದರು. ಎಲ್ಲ ಸ್ಥಾನಗಳಿಂದ ಸ್ವಲ್ಪ ಸ್ವಲ್ಪ ಸಮಾಚಾರ ಬಂದಿದೆ. ಇದರದ್ದು ರಿಸಲ್ಟ್ ತೆಗೆದಿದ್ದಾರೆ. ಅಟೆನ್ಷನ್ ಕೊಟ್ಟಿರುವುದಕ್ಕೆ ಶುಭಾಶಯಗಳನ್ನು ಬಾಪ್ತಾದಾರವರು ಕೊಡುತ್ತಿದ್ದಾರೆ. ಆದರೆ ಬಾಪ್ತಾದ ಇದನ್ನೇ ಬಯಸುತ್ತಾರೆ. ಸಮಯ ಪ್ರಮಾಣ ಈಗ ವಾಣಿ ಮೂಲಕ ಕೇಳುವ ಸಮಯ ಕಡಿಮೆ ಸಿಗುತ್ತದೆ. ಆದ್ದರಿಂದ ಮನ್ಸಾ ಮೂಲಕ, ಚೆಹರೆ ಮತ್ತು ಚಲನೆ ಮೂಲಕ ಸೇವೆ ಮಾಡಿ. ಈಗಿನ ಅಭ್ಯಾಸ ಮುಂಬರುವ ಸಮಯದಲ್ಲಿ ಕಾರ್ಯದಲ್ಲಿ ಉಪಯೋಗ ಆಗುತ್ತದೆ. ಅಂದಾಗ ಇಂದಿನಿಂದ ಟೆನ್ಷನ್ ಫ್ರೀ ಸಂಕಲ್ಪ ಮಾಡುವುದಕ್ಕೆ ಸಾಧ್ಯವೇ? ಮಾಡಲು ಸಾಧ್ಯವೇ? ಮಾಡಲು ಸಾಧ್ಯವೇ? ಮಾಡಲು ಸಾಧ್ಯವೇ? ಕೈ ಎತ್ತಿ. ಟೆನ್ಷನ್ ಫ್ರೀ ಆಗಬೇಕು. ಒಳ್ಳೆಯದು. ಎಲ್ಲರ ಫೋಟೋ ತೆಗೆಯಿರಿ. ಯಾವ ಆತ್ಮರು ಪರಿಸ್ಥಿತಿಯ ಪ್ರಮಾಣ ಬಹಳ ಟೆನ್ಷನ್ನಲ್ಲಿ ಇರುತ್ತಾರೆ? ಈಗಿನ ಸಮಯದಲ್ಲಿ ಪ್ರಪಂಚದಲ್ಲಿ ಟೆನ್ಷನ್ ಬಹಳ ವೃದ್ಧಿ ಆಗುತ್ತಿದೆ. ಅಂದಾಗ ತಮ್ಮ ಟೆನ್ಷನ್ ಫ್ರೀನ ಅನುಭವ ಮತ್ತು ಟೆನ್ಷನ್ ಫ್ರೀಯ ಚಲನೆ ಮತ್ತು ಚೆಹರೆ ಅವರ ಮುಂದೆ ಒಂದು ಆಧಾರ ಮೂರ್ತಿ ಆಗಿಬಿಡುತ್ತದೆ. ಒಂದು ವೇಳೆ ಈಗ ಪ್ರಪಂಚವನ್ನು ಸುತ್ತಾಡಿದರೆ ಅಥವಾ ಸಮಾಚಾರ ಕೇಳಿದರೆ ಏನು ಕಾಣಿಸುತ್ತದೆ? ಅಲ್ಪಕಾಲಕ್ಕಾಗಿ ತಮ್ಮನ್ನು ತಾವು ಖುಷಿ ಮಾಡಿಕೊಳ್ಳುವ ಸಾಧನವನ್ನು ಮಾಡುತ್ತಿರುತ್ತಾರೆ. ಅಂದಾಗ ಟೆನ್ಷನ್ ಇರುವವರಿಗೆ ಟೆನ್ಷನ್ ಫ್ರೀಯ ಉದಾಹರಣೆ ತೋರಿಸಿದಾಗ ಅವರಿಗೂ ಆಶ್ರಯ ಕಂಡುಬರಬೇಕು. ಅಂದಾಗ ಸಂಕಲ್ಪ ಮಾಡಿದ್ದೀರಾ, ತಮ್ಮ ಮನಸ್ಸಿನಲ್ಲಿ ಟೆನ್ಷನ್ ಫ್ರೀ ಆಗಿರುತ್ತೇವೆ ಎಂದು ಸಂಕಲ್ಪ ಮಾಡಿದ್ದೀರಾ? ದೃಢ ಸಂಕಲ್ಪ ಮಾಡಿದ್ದೀರಾ ಅಥವಾ ಸಾಧಾರಣ ಸಂಕಲ್ಪ ಮಾಡಿದ್ದೀರಾ? ಎಲ್ಲಿ ದೃಢತೆ ಇದೆ ಅಲ್ಲಿ ಸಫಲತೆ ಇದ್ದೇ ಇದೆ. ಮಾಡುತ್ತೇವೆ ಅಲ್ಲ, ಮಾಡಲೇಬೇಕು. ಇಷ್ಟ ಇದೆಯೇ? ಇದರಲ್ಲಿ ಕೈ ಎತ್ತಿ. ಬಾಪ್ತಾದಾರವರು ಒಂದು ಮಾತನ್ನು ನೋಡಿದ್ದರು. ಕೈ ಎತ್ತಿ. ಬಹಳ ಖುಷಿ ಪಡಿಸುತ್ತಾರೆ. ಕೈ ಎತ್ತಿ ಖುಷಿ ಪಡಿಸಿದ್ದೀರಿ. ಆದರೆ ಈಗ ಏನು ಮಾಡುತ್ತೀರಿ? ದೃಢ ಸಂಕಲ್ಪ. ಸಾಧಾರಣ ಸಂಕಲ್ಪದಲ್ಲಿ ರಾತ್ರಿ ಹಗಲಿನ ಅಂತರವಿದೆ. ಮಾಡುತ್ತೇವೆ ಮತ್ತು ಮಾಡಲೇಬೇಕು, ಇದರಲ್ಲಿ ಅಂತರವಿದೆ. ಈ ವರ್ಷದ ಸೀಸನ್ನಲ್ಲಿ ಇದು ಕೊನೆಯ ದಿನವಾಗಿದೆ. ಆದರೆ ಮುಂದಿನ ಸೀಸನ್ನಲ್ಲಿ ಬಾಪ್ತಾದ ಪ್ರತಿಯೊಂದು ಚಿಕ್ಕ ದೊಡ್ಡ ಸೇವಾ ಕೇಂದ್ರ ಹೆಚ್ಚು ಸಮಯ
ಮಧ್ಯದಲ್ಲಿದೆ. ಮುಂದಿನ ವರ್ಷದ ಸೀಸನ್ನಲ್ಲಿ ಕಾರಣ ಅಲ್ಲ, ಆದರೆ ನಿವಾರಣಾ ಸ್ವರೂಪವನ್ನು ನೋಡಲು ಬಯಸುತ್ತೇವೆ ಅಂದಾಗ ಬ್ರಾಹ್ಮಣ ಪರಿವಾರದಲ್ಲಿ ಟೆನ್ಷನ್ ಹೆಸರು ಗುರುತು ಇರಬಾರದು ಎಂದು ಎಷ್ಟು ಸಾಹಸ ಮತ್ತು ಉಮಂಗವಿದೆ ಆಗಲು ಸಾಧ್ಯವೇ? ಪ್ರತಿಯೊಬ್ಬರೂ ತಮ್ಮೊಂದಿಗೆ ತಾವೇ ಕೇಳಿಕೊಳ್ಳಿ, ಆಗಲು ಸಾಧ್ಯವೇ? ಈ ಶುಭ ಸಮಾಚಾರವನ್ನು ಬಾಪ್ತಾದ ಕೇಳಲು ಬಯಸುತ್ತಾರೆ. ಬಾಪ್ತಾದರವರು ನೋಡಿದ್ದರು, ಎಲ್ಲರೂ ಮಾಡಲು ಬಯಸುತ್ತಾರೆ. ಆದರೆ ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ತನ್ನದನ್ನಾಗಿ ಮಾಡಿಕೊಂಡಿಬಿಡುತ್ತಾರೆ. ನಂತರ ಬಹಳ ಮಧುರವಾಗಿ ಮಾತನಾಡುತ್ತಾರೆ. ಇದಂತೂ ಆಗಿಬಿಡುತ್ತದೆ ಎಲ್ಲವೇ? ಇದಂತೂ ಆಗುತ್ತದೆ ಎಲ್ಲವೇ? ಇದಂತೂ ನಡೆಯುತ್ತದೆ ಎಲ್ಲವೇ? ಬಾಪ್ತಾದರವರಿಗೆ ಬಹಳ ಮಧುರಾತಿ ಮಧುರ ಮಾತುಗಳನ್ನು ತಿಳಿಸುತ್ತಾರೆ. ರಾಜರಾಗಿಬಿಡಿ ಸಾಕು, ಸ್ವರಾಜ್ಯ ಅಧಿಕಾರಿ ಆಗಿಬಿಡಿ. ಈ ದಿನ ಬಾಪ್ತಾದ ಎಲ್ಲ ಮಕ್ಕಳು ಎದುರಿನಲ್ಲಿ ಕುಳಿತಿರಬಹುದು, ದೂರದಲ್ಲಿ ಕುಳಿತಿರಬಹುದು, ಆದರೆ ಹೃದಯದಲ್ಲಿ ಕುಳಿತಿದ್ದಾರೆ. ತಾವಂತೂ ಕಣ್ಣುಗಳ ಎದುರಿನಲ್ಲಿದ್ದೀರಿ, ಆದರೆ ಬಾಪ್ತಾದ ದೂರದಲ್ಲಿ ಕುಳಿತಿರುವವರನ್ನು ಹೃದಯದಲ್ಲಿ ನೋಡುತ್ತಿದ್ದಾರೆ. ಬಾಪ್ತಾದರವರಿಗೆ ಗೊತ್ತಿದೆ, ಈ ದಿನ ಮಧುಬನದಲ್ಲಿ ಚಿಕ್ಕ ಚಿಕ್ಕ ಗೀತಾ ಪಾಠಶಾಲೆಗಳಾಗಿವೆ. ಮಕ್ಕಳು ಬಂದಿದ್ದಾರೆ. ಬಾಪ್ತಾದ ಬಹಳ ಬಹಳ ಕೆಳಗೆ ಕುಳಿತಿರುವವರಿಗೆ, ಎಲ್ಲೆಲ್ಲೋ ಕುಳಿತಿರುವವರಿಗೆ ಎಲ್ಲರಿಗಿಂತ ಮೊದಲು ಹೃದಯದ ಪ್ರೀತಿ ಮತ್ತು ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ. ಈ ದಿನ ಶಾಂತಿವನದಲ್ಲಿ 28,000ಗಿಂತ ಹೆಚ್ಚು ಸಹೋದರ ಸಹೋದರಿಯರು ತಲುಪಿದ್ದಾರೆ. ಬಾಪ್ತಾದರವರು ನೋಡಿದರು, ಮಕ್ಕಳು ಸ್ವಲ್ಪ ಕಷ್ಟವನ್ನು ನೋಡಬೇಕಾಗಿತ್ತು, ಆದರೆ ಈ ಕಷ್ಟವನ್ನು ಖುಷಿಯಲ್ಲಿ ಅನುಭವ ಮಾಡುವುದಿಲ್ಲ. ಆದರೂ ಸಹ ಆರಾಮವಾಗಿ ಮಲಗಲು 3 ಹೆಜ್ಜೆಯಷ್ಟು ಜಾಗ ಸಿಕ್ಕಿದೆಯಲ್ಲವೇ? ಯಾರು ಪಟ್ಟದ ರಾಣಿ ಆಗಿದ್ದಾರೆ ಅವರಿಗೆ ಬಾಪ್ತಾದರವರು ವಿಶೇಷವಾಗಿ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ. ಒಳ್ಳೆಯದು. ಯಾರು ಇಂದು ಮೊದಲನೇ ಬಾರಿ ಮಧುಬನದಲ್ಲಿ ಬಂದಿದ್ದಾರೆ, ಬಾಪ್ತಾದರವರ ಜೊತೆ ಮಿಲನ ಮಾಡಲು ಬಂದಿದ್ದಾರೆ, ಅವರು ಎದ್ದು ನಿಲ್ಲಿ. ಈ ದಿನ ಮೊದಲನೇ ಬಾರಿ ಬಂದಿರುವ ಮಕ್ಕಳಿಗೆ ಬಾಪ್ತಾದ ಹೊಸ ಬ್ರಾಹ್ಮಣ ಪರಿವಾರದಲ್ಲಿ ಬಂದಿರುವ ತನ್ನ ಕಡೆಯಿಂದ ಮತ್ತು ಬ್ರಾಹ್ಮಣ ಪರಿವಾರದ ಕಡೆಯಿಂದ ಬಹಳ ಬಹಳ ಶುಭಾಶಯಗಳು ಕೊಡುತ್ತಿದ್ದಾರೆ. ಏಕೆಂದರೆ ಟೂ ಲೇಟ್ ಆಗಿ ಬಂದಿದ್ದರೂ ಬಂದು ಬಿಟ್ಟಿದ್ದಾರೆ. ಬಾಪ್ತಾದ ಮತ್ತು ಪರಿವಾರವನ್ನು ನೋಡಿದ್ದಾರೆ. ಬಾಪ್ತಾದರವರು ತಿಳಿದುಕೊಳ್ಳುತ್ತಾರೆ, ಇಂದು ಬಂದಿರುವವರಿಗೆ ವಿಶೇಷ ವರದಾನವಿದೆ. ಒಂದು ವೇಳೆ ಹೃದಯದಿಂದ ಬಯಸಿದರೆ ಲಾಸ್ಟ್ ಸೋ ಫಾಸ್ಟ್ ಕೊನೆಯಲ್ಲಿ ಬಂದಿದ್ದರೂ ವೇಗವಾಗಿ ಮುಂದುವರಿಯಬಹುದು, ವೇಗವಾಗಿ ಮುಂದೆ ಬರಬಹುದು. ಬಾಪ್ತಾದ ಮತ್ತು ಪರಿವಾರಕ್ಕೆ ತಾವು ಆತ್ಮಗಳ ಜೊತೆ ಪ್ರೀತಿ ಇದೆ, ಸಹಯೋಗಿ ಆಗುತ್ತಾರೆ, ಸ್ನೇಹ ಕೊಡುತ್ತಾರೆ ಮತ್ತು ತಮ್ಮನ್ನು ಮುಂದುವರೆಸುತ್ತಾರೆ, ಅವಕಾಶ ಕೊಡುತ್ತಾರೆ. ಆದ್ದರಿಂದ ಈ ದಿನ ಬರುವವರಿಗೆ ಮುಂದುವರಿಯಲು ಬಹಳ ಒಳ್ಳೆಯ ಅವಕಾಶ ಡ್ರಾಮಾದಲ್ಲಿ ಸಿಗಬಹುದು. ಪೂರ್ತಿ ಪರಿವಾರ ಎಲ್ಲಿಂದಲಾದರೂ ಬರಲಿ, ಪರಿವಾರ ತಮ್ಮ ಸಹಯೋಗಿ ಆಗಿಬಿಡುತ್ತದೆ. ತಾವು ಸಹಜಯೋಗಿ ಆಗಬೇಕು. ಒಳ್ಳೆಯದು. ಸೇವೆಯ ಟರ್ನ್ ರಾಜಸ್ಥಾನ ಮತ್ತು ಭೋಪಾಲ್ನವರದ್ದಾಗಿದೆ. ಒಳ್ಳೆಯದು. ಬಾಪ್ತಾದ ನೋಡಿದರು, ಯಾವ ಝೋನ್ ಸೇವೆಗೆ ಬಂದಿದ್ದಾರೆ ಅವರ ಕಡೆಯಿಂದಲೇ ಹೆಚ್ಚು ಹೊಸ ಆತ್ಮಗಳು ಸಹ ಬಂದಿದ್ದಾರೆ. ಒಳ್ಳೆಯದು. ರಾಜಸ್ಥಾನದವರಂತೂ ಅರ್ಧ ಕ್ಲಾಸ್ ಇದ್ದಾರೆ. ರಾಜಸ್ಥಾನದ ಧರಣಿ ಬ್ರಹ್ಮ ತಂದೆಗೆ ಬಹಳ ಇಷ್ಟ ಆಯಿತು. ಅದಕ್ಕಾಗಿ ರಾಜಸ್ಥಾನದಲ್ಲಿಯೇ ಮಧುಬನವನ್ನು ಮಾಡಿದ್ದಾರೆ. ರಾಜಸ್ಥಾನದ ಸೇವೆಯನ್ನು ಬಾಪ್ತಾದರವರು ನೋಡಿದ್ದರು. ಪ್ರತಿಯೊಂದು ಸ್ಥಾನದಲ್ಲಿ ಈಗ ಚೆನ್ನಾಗಿ ವೃದ್ಧಿ ಆಗಿದೆ. ಹೊಸ ಹೊಸ ಆತ್ಮಗಳಿಗೆ ತಂದೆಯ ಸಂದೇಶ ಕೊಡುವ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ
ಆಗುತ್ತಿದೆ. ಆದರೆ ಬಾಪ್ ದಾದಾ ಎಲ್ಲರಿಗೆ ಇದನ್ನೇ ತಿಳಿಸುತ್ತಾರೆ. ಪ್ರತಿಯೊಂದು ಸೇವಾ ಕೇಂದ್ರ ಯಜ್ಞ ಸ್ನೇಹಿ ವಾರಸುದಾರರ ಗ್ರೂಪನ್ನು ಮಾಡಿ, ಯಾವುದರಿಂದ ಸ್ವಯಂ ಸಹ ಮುಂದುವರಿಯುತ್ತಿರಲಿ, ಅನ್ಯರನ್ನೂ ಸಹ ಯಜ್ಞ ಸ್ನೇಹಿಯನ್ನಾಗಿ ಮಾಡಲಿ. ಮುಂಚೆಯೂ ಸಹ ಬಾಪ್ ದಾದಾರವರು ಇದನ್ನು ತಿಳಿಸಿದ್ದರು. ಯಜ್ಞ ಸ್ನೇಹಿ, ಸೇವಾ ಸ್ನೇಹಿ ಮತ್ತು ಸಫಲ ಮಾಡುವುದರಲ್ಲಿ ಮುಂದುವರಿಯುವವರು ವೃದ್ಧಿ ಆಗುತ್ತಿದೆ. ಒಳ್ಳೆಯದು. ಸಂದೇಶ ಕೊಡುವ ಕಾರ್ಯವೂ ಸಹ ಕೊಡುವುದರಲ್ಲಿ ಪ್ರತಿಯೊಬ್ಬರೂ ಉಮಂಗ ಉತ್ಸಾಹದಲ್ಲಿ ಇದ್ದಾರೆ. ಈಗ ಬಾಪ್ ದಾದಾ ಇದನ್ನೇ ನೋಡಲು ಬಯಸುತ್ತಾರೆ. ಸ್ವಯಂ ಮತ್ತು ಸೇವೆಯನ್ನು ಎರಡರನ್ನೂ ಬ್ಯಾಲೆನ್ಸ್ ಮಾಡಬೇಕು. ಪ್ರತಿಯೊಂದು ಸೇವಾ ಕೇಂದ್ರದಿಂದ ಹೆಚ್ಚು ಮುಂದೆ ಬರಬೇಕು. ಕೇವಲ ಸೇವೆಯಲ್ಲ, ಆದರೆ ಸ್ವಯಂ ಮತ್ತು ಸೇವೆ. ಏಕೆಂದರೆ ಈಗ ಸ್ವಯಂ ಪರಿವರ್ತನೆಯ ಸಮಯ ಇಷ್ಟು ಹೆಚ್ಚು ಇಲ್ಲ. ಆದ್ದರಿಂದ ಮೊದಲು ಸ್ವಯಂ ಜೊತೆಯಲ್ಲಿ ಸೇವೆ. ಪ್ರತಿಯೊಂದು ಸೇವಾ ಕೇಂದ್ರ ನಿರ್ವಿಘ್ನ. ಎಲ್ಲ ಜೊತೆಗಾರರು ನಿರ್ವಿಘ್ನ. ಕೇವಲ ಟೀಚರ್ ಅಲ್ಲ, ಆದರೆ ಪೂರ್ತಿ ಕ್ಲಾಸ್ ನಿರ್ವಿಘ್ನವಾಗಿರಬೇಕು. ನಿರ್ವಿಘ್ನ ಮತ್ತು ಸ್ವಯಂನ ಮೇಲೆ ಅಟೆನ್ಷನ್ ಇಟ್ಟುಕೊಳ್ಳುವವರು ಇದನ್ನು ವೃದ್ಧಿ ಮಾಡಿ. ಪ್ರತಿಯೊಬ್ಬರ ಮಾತನ್ನು ಕೇಳಿ ಮತ್ತು ಅವರಿಗೆ ಉಮಂಗ ಉತ್ಸಾಹದ ರೆಕ್ಕೆಗಳನ್ನು ಕೊಡಿ, ಯಾವುದರಿಂದ ಬಾಪ್ ದಾದಾರವರಿಗೆ ನಿರ್ವಿಘ್ನ ಸೇವಾ ಕೇಂದ್ರದ ಸಮಾಚಾರವನ್ನು ಕೊಡಬಹುದು. ಬಾಕಿ ಬಾಪ್ ದಾದಾರವರು ನೋಡಿದ್ದರು. ರಾಜಸ್ಥಾನವೂ ಸಹ ಮುಂದುವರಿಯುತ್ತಿರುತ್ತದೆ. ಬಾಪ್ ದಾದಾ ಪ್ರತಿಯೊಬ್ಬ ಮಗುವಿಗೆ ಮುಂದುವರಿಯಲು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಒಳ್ಳೆಯದು. ಭೋಪಾಲ್ ಝೋನ್ ಒಳ್ಳೆಯದು. ಈ ಝೋನ್ ಸಹ ತಮ್ಮ ಪರಿವರ್ತನೆ ಮತ್ತು ಸೇವೆಯ ವೃದ್ಧಿಯಲ್ಲಿ ಚೆನ್ನಾಗಿ ಮುಂದುವರಿಯುತ್ತಿದ್ದಾರೆ. ಬಾಪ್ ದಾದಾರವರಿಗೆ ಖುಷಿ ಇದೆ. ಪ್ರತಿಯೊಬ್ಬ ಮಗು ಸ್ವಯಂ ಪ್ರತಿಯೂ ಪ್ಲಾನ್ ಮಾಡುತ್ತಿದ್ದಾರೆ ಮತ್ತು ಪ್ರತ್ಯಕ್ಷವಾಗಿಯೂ ತರುತ್ತಿದ್ದಾರೆ. ಮತ್ತೆ ತಂದೆಯ ಶುಭ ಆಸೆ ಇದೆ. ಸದಾ ಮುಂದುವರಿಯುತ್ತಿರುತ್ತಾರೆ. ಪ್ರತಿಯೊಂದು ಝೋನ್ನಲ್ಲಿ ನೋಡಲಾಗುತ್ತದೆ. ಈಗ ಉಮಂಗ ಉತ್ಸಾಹವಿದೆ. ಆದ್ದರಿಂದ ಸೇವೆಯಲ್ಲಿ ತಮ್ಮ ತಮ್ಮ ಸ್ಥಾನಗಳಲ್ಲಿ ವೃದ್ಧಿ ಮಾಡಿಕೊಳ್ಳುತ್ತಿದ್ದಾರೆ. ಬಾಪ್ ದಾದಾರವರು ಮುಂದಕ್ಕೂ ಸಹ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಮುಂದುವರಿಯುತ್ತಿರಿ, ಹಾರುತ್ತಿರಿ ಮತ್ತು ಹಾರಿಸುತ್ತಿರಿ. ಒಳ್ಳೆಯದು. ಡಬಲ್ ವಿದೇಶಿ ಸಹೋದರ ಸಹೋದರಿಯರು ವಿದೇಶದವರಿಗೆ ಟೈಟಲ್ ಕೊಟ್ಟು ಬಿಟ್ಟಿದ್ದಾರೆ. ಡಬಲ್ ವಿದೇಶಿಯರು ವಿದೇಶಿಯರಲ್ಲ, ಡಬಲ್ ವಿದೇಶಿಯರು ಅಂದಾಗ ಪ್ರಾಕ್ಟಿಕಲ್ನಲ್ಲಿ ನೋಡಲಾಗುತ್ತದೆ ಹೇಗೆ ಡಬಲ್ ವಿದೇಶಿಯರು ಎಂದು ಟೈಟಲ್ ಕೊಟ್ಟಿದ್ದಾರೆ. ಅದೇ ರೀತಿ ಮೆಜಾರಿಟಿ ಡಬಲ್ ನಶೆ ಇರುತ್ತದೆ. ಯಾವ ಡಬಲ್ ನಶೆ ಇರುತ್ತದೆ? ನಾವು ಡಬಲ್ ಉಮಂಗ ಉತ್ಸಾಹದಲ್ಲಿ ಇರುವವರು ಎಂದು ಡಬಲ್ ನಶೆ ಇರುತ್ತದೆ. ಬಾಪ್ ದಾದಾ ನೋಡುತ್ತಾರೆ. ಉಮಂಗ ಉತ್ಸಾಹ ಚೆನ್ನಾಗಿರುತ್ತದೆ. ಒಂದು ಲಂಡನ್ನಲ್ಲಿ ಸ್ಥಾಪನೆ ಆಯಿತು ಮತ್ತು ಇಂದು ಹೆಚ್ಚು ಸ್ಥಾನಗಳಲ್ಲಿ ಸೇವೆ ಮಾಡಿ ಎಲ್ಲರಿಗೆ ಬಾಪ್ ದಾದಾರವರ ಅಥವಾ ಬ್ರಾಹ್ಮಣ ಪರಿವಾರದವರನ್ನಾಗಿ ಮಾಡಿದ್ದಾರೆ. ಇದನ್ನು ನೋಡಿ ಬಾಪ್ ದಾದಾ ಖುಷಿ ಆಗಿದ್ದಾರೆ ಮತ್ತು ಮಾಡುವ ಲಕ್ಷ್ಯ ಬಹಳ ಚೆನ್ನಾಗಿ. ಆದ್ದರಿಂದ ತಮ್ಮ ಟರ್ನಲ್ಲಿ ಬರುತ್ತಿದ್ದರು. ಆದರೆ ಈಗ ಮೆಜಾರಿಟಿ ಪ್ರತಿಯೊಂದು ಟರ್ನಲ್ಲಿ ತಲುಪುತ್ತಾರೆ ಮತ್ತು ಬಾಪ್ ದಾದಾರವರಿಗೆ ಖುಷಿ ಇದೆ. ವಿದೇಶದ ಮಕ್ಕಳನ್ನು ನೋಡಿ ಭಾರತವಾಸಿಗಳಿಗೆ ಉಮಂಗ ಬರುತ್ತದೆ. ಏನೆಂದರೆ ಇವರು ಭಾರತವಾಸಿಗಳಿಗಿಂತಲೂ ಮುಂದುವರಿಯುತ್ತಿದ್ದಾರೆ. ವಿದೇಶದವರೂ ಮುಂದುವರಿಯುತ್ತಿದ್ದಾರೆ. ಮತ್ತೆ ನಾವು ಹಿಂದೆ ಉಳಿದುಕೊಳ್ಳಬಾರದು ಎಂದು ಭಾರತವಾಸಿಗಳಿಗೂ ಉಮಂಗ ಬರುತ್ತದೆ. ಮತ್ತೆ ಪುರುಷಾರ್ಥದಲ್ಲೂ ನೋಡಿದರೆ ಪರೀಕ್ಷೆಗಳಂತೂ ಬರುತ್ತದೆ ವಿದೇಶದವರಿಗೆ. ಆದರೆ ಒಂದು
ವಿಶೇಷತೆ ಇದೆ. ಅವರು ಸತ್ಯ ಹೃದಯದಿಂದ ಹೇಳಿಬಿಡುತ್ತಾರೆ, ಒಳಗೆ ಇಟ್ಟುಕೊಳ್ಳುವುದಿಲ್ಲ ಮತ್ತು ಅದಕ್ಕೆ ಸಮಾಧಾನ ಸತ್ಯ ಹೃದಯದಿಂದ ಮಾಡುತ್ತಿರುತ್ತಾರೆ. ಬಾಪ್ ದಾದಾರವರಿಗೆ ಖುಷಿ ಇದೆ. ಸ್ವಚ್ಛ ಹೃದಯ ಇದ್ದರೆ ಪ್ರಭು ಹಾಜರಾಗುತ್ತಾರೆ. ಒಳ್ಳೆಯ ಫಲಿತಾಂಶವನ್ನು ನೋಡಿ ಬಾಪ್ ದಾದಾರವರು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಮತ್ತು ವರದಾನವನ್ನು ಕೊಡುತ್ತಿದ್ದಾರೆ. ಸದಾ ಮುಂದುವರೆಯುತ್ತಿರುತ್ತಾರೆ. ಶಿಕ್ಷಕಿಯರು ಸಹ ಬಹಳ ಚೆನ್ನಾಗಿ ಪರಿಶ್ರಮ ಮಾಡುತ್ತಿದ್ದಾರೆ. ಬಾಪ್ ದಾದಾರವರಿಗೆ ಖುಷಿ ಆಗುತ್ತದೆ. ಎಲ್ಲರಿಗಿಂತ ಹೆಚ್ಚು ಮಧುಬನದ ಲಾಭ ವಿದೇಶದವರು ತೆಗೆದುಕೊಳ್ಳುತ್ತಿದ್ದಾರೆ. ಬಾಪ್ ದಾದಾರವರು ನೋಡುತ್ತಾರೆ. ವಿದೇಶದ ಚಿಕ್ಕ ಚಿಕ್ಕ ಸ್ಥಾನಗಳಲ್ಲೂ ಸಹ ಜೋರಾಗಿ ಸಂದೇಶ ಕೊಡುವ ಸೇವೆಯನ್ನು ಆರಂಭಿಸಿದ್ದಾರೆ. ಅಂದಾಗ ಸೇವೆಯ ಶುಭಾಶಯಗಳು, ಸ್ವಯಂ ಪರಿವರ್ತನೆಯ ಶುಭಾಶಯಗಳು. ಹಾರುತ್ತೀರಿ ಮತ್ತು ಹಾರಿಸುತ್ತೀರಿ. ಒಳ್ಳೆಯದು. ಎಲ್ಲ ಕಡೆಯ ದೇಶ ಮತ್ತು ವಿದೇಶದ ಮಕ್ಕಳಿಗೆ ಬಾಪ್ ದಾದಾ ಪುರುಷಾರ್ಥದಲ್ಲಿ ಸಹಜವಾಗಿ ಮುಂದುವರಿಯಲು ಮತ್ತು ಮುಂದುವರೆಸಲು ಮುಖ್ಯವಾಗಿ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಈಗ ಬರುವಂತಹ ಸಮಯಕ್ಕಾಗಿ ಬಾಪ್ ದಾದಾರವರು ಡೈರೆಕ್ಷನ್ ಕೊಟ್ಟು ಬಿಟ್ಟಿದ್ದಾರೆ. ತೀವ್ರ ಪುರುಷಾರ್ಥಿ ಆಗಿ ಸೆಕೆಂಡಿನಲ್ಲಿ ಬಿಂದು ಹಾಕುವ, ಫುಲ್ ಸ್ಟಾಪ್ ಹಾಕುವ ಅಭ್ಯಾಸ ಬಹಳ ಅವಶ್ಯಕವಾಗಿದೆ. ಈ ಮಾತನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಅಚಾನಕ್ ಯಾವುದಾದರೂ ಆಗಲೇಬೇಕು. ಆದ್ದರಿಂದ ತಂದೆಯ ಶುಭ ಆಸೆ ಇದೆ. ಪ್ರತಿಯೊಬ್ಬ ಮಗು ಜೊತೆ ಇದ್ದಾರೆ ಮತ್ತು ಜೊತೆ ನಡೆಯುತ್ತಾರೆ. ಜೊತೆಯಲ್ಲಿ ಬ್ರಹ್ಮ ತಂದೆಯ ಜೊತೆ ರಾಜ್ಯ ಮಾಡುತ್ತಾರೆ. ಶಿವಬಾಬಾ ಸಾಕ್ಷಿ ಆಗಿಬಿಡುತ್ತಾರೆ. ಜೊತೆಗಾರರಾಗುವವರಾದರೆ ಬಾಪ್ ದಾದಾ ಸಮಾನ ಆಗಲೇಬೇಕು. ಒಳ್ಳೆಯದು. ಪ್ರತಿಯೊಬ್ಬ ಮಗುವಿಗೆ ಬಾಪ್ ದಾದಾರವರ ಕಡೆಯಿಂದ ಈ ವರ್ಷದ ಶುಭಾಶಯಗಳು ಮತ್ತು ಮುಂದಿನ ವರ್ಷದ ಶುಭಾಶಯಗಳು ಸದಾ ತಂದೆಯ ಸಮಾನ ಆಗಲೇಬೇಕು. ಒಳ್ಳೆಯದು. ವರದಾನ: ಮನನ ಶಕ್ತಿಯ ಮೂಲಕ ಶಕ್ತಿಶಾಲಿಯಾಗಿ ವಿಘ್ನಗಳ ಶಕ್ತಿಯನ್ನು ಸಮಾಪ್ತಿಗೊಳಿಸುವ ಸರ್ವ ಆಕರ್ಷಣೆಗಳಿಂದ ಮುಕ್ತಭವ. ವರ್ತಮಾನ ಸಮಯದಲ್ಲಿ ಮನನ ಶಕ್ತಿಯ ಮೂಲಕ ಆತ್ಮನಲ್ಲಿ ಸರ್ವ ಶಕ್ತಿಗಳನ್ನು ತುಂಬಿಕೊಳ್ಳುವ ಅವಶ್ಯಕತೆ ಇದೆ. ಇದಕ್ಕಾಗಿ ಅಂತರ್ಮುಖಿಯಾಗಿದ್ದು ಪ್ರತಿಯೊಂದು ಅಮೃತ ಬಿಂದುಗಳ ಬಗ್ಗೆ ಮನನ ಮಾಡುತ್ತೀರೆಂದರೆ ಬೆಣ್ಣೆಯು ಬರುತ್ತದೆ ಮತ್ತು ಶಕ್ತಿಶಾಲಿ ಆಗಿಬಿಡುತ್ತೀರಿ. ಇಂತಹ ಶಕ್ತಿಶಾಲಿ ಆತ್ಮರು ಅತೀಂದ್ರಿಯ ಸುಖದ ಪ್ರಾಪ್ತಿಯ ಅನುಭವ ಮಾಡುತ್ತಾರೆ. ಅವರನ್ನು ಅಲ್ಪಕಾಲದ ಯಾವುದೇ ವಸ್ತುವು ತನ್ನ ಕಡೆ ಆಕರ್ಷಿಸಲು ಸಾಧ್ಯವಾಗುವುದಿಲ್ಲ. ಅವರ ಮಗ್ನಾವಸ್ಥೆಯ ಮೂಲಕ ಆತ್ಮೀಯತೆಯ ಶಕ್ತಿಶಾಲಿ ಸ್ಥಿತಿಯೇನು ತಯಾರಾಗುವುದು. ಅದರಿಂದ ವಿಘ್ನಗಳ ಶಕ್ತಿಗಳು ಸಮಾಪ್ತಿ ಆಗಿಬಿಡುತ್ತದೆ. ಸ್ಲೋಗನ್: ಬ್ರಾಹ್ಮಣ ಸಂಸಾರದಲ್ಲಿ ಸರ್ವರ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳುವವರೇ ಸಿಂಹಾಸನಾಧಿಕಾರಿ ಆಗುತ್ತಾರೆ. ಅವ್ಯಕ್ತ ಸೂಚನೆಗಳು: ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಆಗಿರಿ. ಬ್ರಹ್ಮ ತಂದೆ ಹಾಗೂ ಶಿವ ತಂದೆಯ ವಿಶೇಷ ಪವಿತ್ರತೆ ಇಷ್ಟವಾಗಿದೆ. ಆದರೆ ಪವಿತ್ರತೆಯ ಪರಿಭಾಷೆ ಬಹಳ ಶ್ರೇಷ್ಠ ಹಾಗೂ ಗುಹ್ಯವಾಗಿದೆ. ಪವಿತ್ರತೆ ಎಲ್ಲಿ ಇರುವುದು ಅಲ್ಲಿ ನಿಶ್ಚಯ, ಸತ್ಯತೆ, ಸ್ವಚ್ಛತೆ ಇದೆಲ್ಲವೂ ಬಂದು ಬಿಡುತ್ತದೆ. ಸಂಪೂರ್ಣ ಪವಿತ್ರತೆಯ ಅರ್ಥವೇ ಆಗಿದೆ. ಸ್ವಪ್ನ ಮಾತ್ರದಲ್ಲಿಯೂ ಅಪವಿತ್ರತೆ ಮನಸ್ಸು ಹಾಗೂ ಬುದ್ಧಿಯನ್ನು ಟಚ್ ಮಾಡದಿರಲಿ. ಅವರನ್ನೇ ಹೇಳಲಾಗುತ್ತದೆ ಸತ್ಯ ವೈಷ್ಣವರು. ಒಳ್ಳೆಯದು. ಓಂ ಶಾಂತಿ.